ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಅಟ್ಟಹಾಸ ನಿಲ್ತಾ ಇಲ್ಲ. 13 ಜನರ ಪ್ರಾಣ ಹೋದ್ರೂ ಆನೆಗಳ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಇವತ್ತು ಮತ್ತೊಂದು ಪ್ರಾಣ ಹೋಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಹೆಣ ಮೇಲಿಂದ ಮೇಲೆ ಬೀಳ್ತಿದೆ ಅಂತ ಪ್ರತಿಭಟನೆಗೆ ಇಳಿತಾ ಇದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಸಾವಾದ್ರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಬರೀ ಆಕ್ರೋಶವಲ್ಲ, ನೋವು, ಹತಾಶೆ, ನಮ್ಮ ನಾಳುವವರ ಮೇಲಿನ ಕಾಡ್ಗಿಚ್ಚು. ಯಾಕಂದ್ರೆ ಇಲ್ಲಿನ ಜನ ಜೀವ ಕಳ್ಕೊಂಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಜನರ ಪ್ರಾಣವನ್ನ. ಕಾಡಾನೆಗಳ ಅಟ್ಟಹಾಸಕ್ಕೆ ಮೇಲಿಂದ ಮೇಲೆ ಹೆಣಗಳು ಉರುಳುತ್ತಾ ಇದ್ರು. ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಜೀವ ಹೋದಾಗ ಕಣ್ಣೊರೆಸಿ ಹೋಗೋ ಜನನಾಯಕರು ಆಮೇಲೆ ಕಣ್ಣೆತ್ತಿಯೂ ನೋಡ್ತಿಲ್ಲ. ಇದರ ಪ್ರತಿಫಲವೇ ಈಗ ಮತ್ತೊಬ್ಬ ಹೆಣ್ಮಗಳ ಜೀವ ಹೋಗಿರೋದು. ತೋಟದ ಕೆಲಸಕ್ಕೆ ಅಂತ ಹೋದವಳು ತೋಟದಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಕಾಡಾನೆ ದಾಳಿಗೆ ಇಡೀ ದೇಹವೇ ನಜ್ಜುಗುಜ್ಜಾಗಿ ಹೋಗ್ತಿದ್ದಂತೆ ಚಿಕ್ಕಮಗಳೂರು ಜನ ರೊಚ್ಚಿಗೆದ್ದಿದ್ದಾರೆ. ಕಿಲ್ಲರ್ ಕಾಡಾನೆ ದಾಳಿಗೆ ಮಹಿಳೆ ಅಪ್ಪಚ್ಚಿ. ಮೇಲಿಂದ ಮೇಲೆ ಕಾಡಾನೆ ದಾಳಿ, 13 ಜನರ ಬಲಿ. ಚಿಕ್ಕಮಗಳೂರಲ್ಲಿ ಆನೆಗಳ ದಾಳಿಗೆ ಮಾರಣ ಹೋಮವೇ ನಡೀತಾ ಇದೆ. ಕಾಡಿಂದ ನಾಡಿಗೆ ನುಗ್ಗೋ ಆನೆಗಳು ಮೇಲಿಂದ ಮೇಲೆ ಜನರ ಜೀವ ತೆಗಿತಿವೆ. ಇಲ್ಲಿವರೆಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 13 ಮಂದಿ ಆನೆ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ದುರಂತ ಅಂದ್ರೆ ಜಸ್ಟ್ 7 ದಿನದ ಅಂತರದಲ್ಲಿ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಕಿಲ್ಲರ್ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಹೆಣ್ಮಗಳ ಬಲಿ ಪಡೆದಿದೆ. ಇದೇ ನೋಡಿ, ಒಂದೇ ವಾರದಲ್ಲಿ ಇಬ್ಬರ ಜೀವ ತೆಗೆದ ಕಿಲ್ಲರ್ ಕಾಡಾನೆ. ಈ ಹೆಣ್ಮಗಳ ಹೆಸರು ಬೋರಮ್ಮ ಅಂತ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮೂಲದವರು. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ಹೀಗಾಗಿ ಹೊಟ್ಟೆಪಾಡಿಗೆ ಅಂತ ಗಂಡ ಹೆಂಡತಿ ಚಿಕ್ಕಮಗಳೂರಿನ ಕಾಫಿ ತೋಟದ ಕೆಲಸಕ್ಕೆ ಬಂದಿದ್ರು. ಇವತ್ತು ಬೆಳಿಗ್ಗೆಯೇ ಚಿಕ್ಕಮಗಳೂರು ತಾಲೂಕಿನ ಹೊಣಸೇಹಳ್ಳಿ ಸಮೀಪದ ಪುರ ಗ್ರಾಮದ ಕಾಫಿ ತೋಟಕ್ಕೆ ಹೋಗಿದ್ದಾರೆ. ಮನೆಯವರು ಅದೆಲ್ಲಿದ್ರೂ ಗೊತ್ತಿಲ್ಲ. ಈ ಹೆಣ್ಮಗಳು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದಳು. ಇದೇ ಹೊತ್ತಿಗೆ ಕಿಲ್ಲರ್ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಒಮ್ಮೆಲೆ ದೈತ್ಯಾಕಾರ ಆನೆ ಕಣ್ಮುಂದೆ ಬರ್ತಾ ಇದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ. ಕೂಗಾಡಿದ್ರೂ ಇಲ್ಲ, ಚೀರಾಡಿದ್ರೂ ಇಲ್ಲ, ತಪ್ಪಿಸಿಕೊಳ್ಳೋದಕ್ಕೂ ಆಗಿಲ್ಲ. ಮದವೇರಿದ ಕಾಡಾನೆಯ ಕೈಗೆ ಸಿಕ್ಕವಳು ಅಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾಳೆ. ಯಾವಾಗ ಹೆಣ್ಮಗಳ ದುರಂತ ಅಂತ್ಯವಾಯ್ತೋ ಊರೋರೆಲ್ಲ ಸಿಡಿದೆದ್ದಿದ್ದಾರೆ. ಕಡಬಗೆರೆ ಬಳಿ ರಸ್ತೆ ಮಧ್ಯೆಯೇ ಶವವಿಟ್ಟು ಪ್ರತಿಭಟನೆಗೆ ಕೂತಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಸ್ಥಳಕ್ಕೆ ಬರಬೇಕು, ಈ ಸಾವಿಗೆ ನ್ಯಾಯ ಕೊಡಬೇಕು ಅಂತ ರಸ್ತೆಯಲ್ಲೇ ಶಾಮಿಯಾನ ಹಾಕಿ ನಿಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ರು. ಯಾವಾಗ ಪ್ರತಿಭಟನಾಕಾರರ ಹೋರಾಟದ ಕಿಚ್ಚು ಜೋರಾಯ್ತೋ ಶೃಂಗೇರಿ ಶಾಸಕ ರಾಜೇಗೌಡ ಓಡೋಡಿ ಬಂದಿದ್ದಾರೆ. ಹೋರಾಟಗಾರರ ಮನವೊಲಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಿಲ್ಲ. ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರ ನೀಡೋವರೆಗೂ ನಾವಿಲ್ಲಿಂದ ಏಳಲ್ಲ ಅಂತ ಪಟ್ಟು ಹಿಡಿದ್ರು. 7 ದಿನದ ಅಂತರದಲ್ಲಿ ಇಬ್ಬರು ಕಾಡಾನೆಗೆ ಬಲಿ. ಚಿಕ್ಕಮಗಳೂರಲ್ಲಿ ಸಂಭವಿಸ್ತಾ ಇರೋ ದುರ್ಘಟನೆಗಳನ್ನ ನೋಡ್ತಾ ಇದ್ರೆ ಜೀವಕ್ಕೆ ಬೆಲೆಯೇ ಇಲ್ವಾ ಅನಿಸ್ತಾ ಇದೆ. ಯಾಕಂದ್ರೆ ಬರೀ ಆನೆಗಳ ದಾಳಿಗೆ 13 ಮಂದಿ ಬಲಿಯಾಗಿದ್ದಾರೆ. ಕೇವಲ 7 ದಿನದ ಅಂತರದಲ್ಲೇ ಇಬ್ಬರು ಜೀವ ಕಳ್ಕೊಂಡಿದ್ದಾರೆ. ವಾರದ ಹಿಂದಷ್ಟೇ ಹಾವೇರಿ ಮೂಲದ ಯಲ್ಲಪ್ಪ ಅನ್ನೋ ಕಾರ್ಮಿಕ ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ದ. ಹೀಗಾಗಿ ಅವತ್ತೇ ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಕಾಡಾನೆ ಸೆರೆ ಹಿಡಿಬೇಕು ಅಂತ ಪಟ್ಟು ಹಿಡಿದಿದ್ರು. ಜನಾಕ್ರೋಶಕ್ಕೆ ಬೆಚ್ಚಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿಲ್ಲರ್ ಕಾಡಾನೆ ಕಾರ್ಯಾಚರಣೆ ಶುರು ಮಾಡಿದ್ರು. ಆದ್ರೆ ಆನೆ ಸೆರೆ ಹಿಡಿಯೋ ಕಾರ್ಯ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಹೆಣ್ಮಗಳ ಬಲಿ ಪಡೆದಿದೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿ ಪಡೆದಿದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂತಹ ಪ್ರಕರಣ ಇದೀಗ ಏನು ಮಹಿಳೆಯ ಮೃತದೇಹವನ್ನ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿರ್ತಕ್ಕಂಥದ್ದು. ಮಹಿಳೆಯ ಕುಟುಂಬಸ್ಥರು ಏನು ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಪಟ್ಟಣದಲ್ಲಿರ್ತಕ್ಕಂಥದ್ದು. ಏನು ಈ ಒಂದು ಪಟ್ಟಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಏನು ನಿರಂತರವಾಗಿ ಮಲೆನಾಡು ರೈತ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅವರು ಮತ್ತು ರೈತರು ಏನು ಟೆಂಟ್ ಅನ್ನ ಹಾಕಿ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ರಾಜ್ಯ ಹೆದ್ದಾರಿ ಬಂದ್ ಆಗಿತ್ತು. ಆದ್ರೆ ಏನು ಬೆಳಿಗ್ಗೆಯಿಂದಲೂ ಕೂಡ ಕುಟುಂಬಸ್ಥರು ಹಾಗೂ ರೈತ ಪರ ಸಂಘಟನೆಗಳ ಹೋರಾಟಗಾರರು 50 ಲಕ್ಷ ಪರಿಹಾರ ಬೇಕು, ಜೊತೆಗೆ ಏನು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ದು.
7 ಕುಮ್ಕಿ ಆನೆಗಳ ನೇತೃತ್ವದಲ್ಲಿ ಕಿಲ್ಲರ್ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆದರೆ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಯಾವಾಗ ಪುರ ಗ್ರಾಮದಲ್ಲಿದೆ ಅನ್ನೋದು ಗೊತ್ತಾಯಿತು. ಕಾರ್ಯಾಚರಣೆಯ ವೇಗ ಚುರುಕುಗೊಳಿಸಿದ್ದಾರೆ. ಮಹಿಳೆಯನ್ನ ಬಲಿ ಪಡೆದ ಸ್ವಲ್ಪ ದೂರದಲ್ಲೇ ಅರಬಳಿಕೆ ಚುಚ್ಚುಮದ್ದು ನೀಡಿ ಕಾಡಾನೆ ಸೆರೆ ಹಿಡಿದಿದ್ದಾರೆ. ಯಾವಾಗ ಕಾಡಾನೆಯನ್ನ ಶಿಫ್ಟ್ ಮಾಡೋದಕ್ಕೆ ನೋಡಿದ್ರೋ ಪುಂಡಾಟ ಶುರು ಮಾಡಿದೆ. ಆದರೆ ಕುಮ್ಕಿ ಆನೆಗಳ ಹೊಡೆತಕ್ಕೆ ನಲುಗಿದ ಕಾಡಾನೆ ತಣ್ಣಗಾಗಿದೆ. ಇದು ಶೃಂಗೇರಿ ಕ್ಷೇತ್ರದಲ್ಲಿ ನಿರಂತರವಾದ ಪ್ರಾಣಿಗಳಿಂದ ಮನುಷ್ಯನ ಹತ್ಯೆ ಆಗ್ತಿದೆ. ಇಲ್ಲಿ ರೈತರ, ಇಲ್ಲಿಯ ಕಾರ್ಮಿಕರ, ಇಲ್ಲಿಯ ನಾಗರಿಕರ ಹತ್ಯೆ ಆಗ್ತಾ ಇದೆ. ಆದ್ರೆ 13 ಸಾವಾದ್ರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶಾಶ್ವತ ಪರಿಹಾರದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಿರಂತರವಾದ 13 ಹೋರಾಟಗಳನ್ನು ಮಾಡಿದ್ದೀವಿ. 13 ಹೋರಾಟಗಳಲ್ಲೂ ಕೂಡ ಪೊಲೀಸರನ್ನು ಕರೆಸ್ತಾರೆ, ಇಲ್ಲಿಯವರಿಗೆ ಕೇಸ್ ಹಾಕುವಂತ ಭಯ ಹುಟ್ಟಿಸ್ತಾರೆ, ನಮ್ಮ ಹೋರಾಟ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಒಂದು ಜೋರು ಮಳೆ ಬಂದು ಯಾವ್ದೋ ಮರ ಬಿದ್ದರೆ ಆನೆ ಬಿತ್ತು ಅಂತ ಆಗಿದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂದರೆ ರೈಲ್ವೆ ಬ್ಯಾರಿಕೇಡ್, ಇದಕ್ಕೆ ಶಾಶ್ವತ ಪರಿಹಾರ ಆಗಲೇಬೇಕು. ಮತ್ತೆ ಇದಕ್ಕೆ ಒಂದೇನಂದ್ರೆ, ಈಗ 20 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಬಿಡ್ತೀರಿ ನೀವು. ರೈತನ ಜೀವ 20 ಲಕ್ಷದಲ್ಲಿ ಅವನು ಮನೆ ಮಠ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಇದಕ್ಕೊಂದು ಶಾಶ್ವತ ಅಂತ ಹೇಳಿದ್ರೆ ನಾವು 50 ಲಕ್ಷ ಪರಿಹಾರ ಇವರು ಕೊಡಲೇಬೇಕು. ಯಾವುದೇ ಒಂದು ಪ್ರಾಣಿ ಒಬ್ಬ ರೈತನ ಸಾಯಿಸಿದ್ರೆ ಯುವರಾಜಣ್ಣ ಈಗಲೇ ಹೇಳಿದ್ದಾರೆ 50 ಲಕ್ಷ ಪರಿಹಾರ ಆಗಲೇಬೇಕು. ಇವತ್ತು ನಡೆದಿರುವಂಥದ್ದಂತೂ 100% ಇದು ಒಂದು ರೀತಿ ಸರ್ಕಾರದ ಕಡೆಯಿಂದ ಮರ್ಡರ್ ಮಾಡದಂಗೆ. ಹೋದ ಸೋಮವಾರ ಒಂದು ಆನೆ ತುಳಿತದಲ್ಲಿ ಏನು ಸಾವಾಗಿತ್ತು, ಅದಾದ ಮೇಲೆ ಭಾಳ ಪ್ರಯತ್ನವನ್ನು, ಹೋರಾಟವನ್ನು ಎಲ್ಲ ನಡೆದ ಮೇಲೆ 4 ದಿನದ ಮುಂಚೆ 7 ಆನೆಗಳು ಬರ್ತವೆ ಇವ್ರನ್ನ ಈ ಆನೆಯನ್ನು ಹಿಡಿಯೋಕ್ಕೆ ಅಂತೇಳಿ. ಒಬ್ಬ ಮನುಷ್ಯನ ಪ್ರಾಣ ಹೋದ ಕೂಡಲೇ 20 ಲಕ್ಷದ ಚೆಕ್ ಕೆಲವರಿಗೆ 25 ಲಕ್ಷದ ಚೆಕ್ ಸೆಲೆಕ್ಟಿವ್ ಆಗಿ ಹಿಡ್ಕೊಂಡ್ಬರ್ತಾರೆ. ಒಟ್ನಲ್ಲಿ ಚಿಕ್ಕಮಗಳೂರಲ್ಲಿ ಮೇಲಿಂದ ಮೇಲೆ ಕಾಡಾನೆ ಉಪಟಳ ಹೆಚ್ಚಾಗ್ತಾ ಇದ್ದು, ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸೋ ಕೆಲಸ ಆಗಬೇಕಿದೆ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.